ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲೈಫ್ ಚಾನಲ್ಗೆ ಸ್ವಾಗತ. ಈ ವಾರದ ಕಲಾ ಮೇನ್ಸ್ ಆನ್ಸರ್ ರೈಟಿಂಗ್ ಪ್ರೋಗ್ರಾಮ್ ಕೆಳಗೆ ನಾವು ಎಕಾನಮಿ ಆ್ಯಂಡ್ ಅಗ್ರಿಕಲ್ಚರ್, ವಿಜ್ಞಾನ ಹಾಗೂ ತಂತ್ರಜ್ಞಾನ, ಸೈಬರ್ ಸೆಕ್ಯೂರಿಟಿ ಈ ಎಲ್ಲ ಟಾಪಿಕ್ಸ್ನ ಚರ್ಚೆ ಮಾಡ್ತಾ ಇದ್ದೀವಿ. ಕಲಾ ಮೇನ್ಸ್ ಆನ್ಸರ್ ರೈಟಿಂಗ್ ಪ್ರೋಗ್ರಾಮ್ನ ನೀವು ಕಂಪ್ಲೀಟ್ಲಿ ಯೂಸ್ಫುಲ್ ಮಾಡ್ಕೋಬೇಕು ಅಂತಂದರೆ ನೀವು ಎಕ್ಸಾಮಲ್ಲಿ ಹೇಗೆ ಬರೀತೀರಾ ಅದೇ ರೀತಿ ಬರೆದು ಪ್ರಯತ್ನ ಮಾಡಿ. ಅಂದರೆ ಎಕ್ಸಾಮಲ್ಲಿ ನಾವು ಪ್ರತಿ ಕ್ವೆಶ್ಚನ್ಗೂ ಕೂಡ 6ರಿಂದ 7 ನಿಮಿಷ ಅಷ್ಟೇ ಸಿಗುತ್ತೆ ಆನ್ಸರ್ ಮಾಡೋದಕ್ಕೆ. ಆ ಟೈಮಲ್ಲೇ ನೀವು ಕ್ವೆಶ್ಚನನ್ನು ಸರಿಯಾಗಿ ಸ್ಪಷ್ಟತೆಯಿಂದ ಅರ್ಥ ಮಾಡಿಕೊಂಡು ಅವ್ರು ಏನು ಜಾರ್ಗನ್ ಕೊಟ್ಟಿದ್ದಾರೆ ಅಂದರೆ ಕ್ರಿಟಿಕಲ್ ಎಕ್ಸಾಮಿನ್ ಅನಲೈಸ್ ಅದನ್ನು ಗಮನದಲ್ಲಿ ಇಟ್ಕೊಂಡು ಇಂಟ್ರೊಡಕ್ಷನ್, ಮೇನ್ ಪಾರ್ಟ್ ಹಾಗೂ ಕನ್ಕ್ಲೂಷನ್ ಇಷ್ಟನ್ನು ನಿಮ್ಮ ತಲೆಯಲ್ಲಿ ರಚನೆ ಮಾಡಿ ಅದನ್ನು ಪೇಪರಲ್ಲಿ ಬರಿಬೇಕಾಗತ್ತೆ. ಅದೇ ರೀತಿಯಲ್ಲಿ ನಮ್ಮ ಪ್ರಾಕ್ಟೀಸ್ ಕ್ವೆಶ್ಚನ್ ಕೂಡ ಟೈಮನ್ನು ಇಟ್ಕೊಂಡು ಬರೆದು ಪ್ರಯತ್ನವನ್ನು ಮಾಡಿ ನಂತರ ನಮ್ಮ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿ. ಸಾಟರ್ಡೆ ಆ ಬೆಸ್ಟ್ ಆನ್ಸರ್ಸ್ನ ನಾವು ಚರ್ಚೆ ಮಾಡ್ತೀವಿ. ಸೊ ಇವತ್ತು ಚರ್ಚೆ ಮಾಡ್ತಾ ಇರೋವಂಥ ಪ್ರಾಕ್ಟೀಸ್ ಕ್ವೆಶ್ಚನ್ ಹಾಗೂ ಎಕಾನಮಿ ಆ್ಯಂಡ್ ಅಗ್ರಿಕಲ್ಚರ್ ಟಾಪಿಕ್ಸ್ನ ಚರ್ಚೆ ಮಾಡೋಣ. ನೆನ್ನೆಯ ಪ್ರಾಕ್ಟೀಸ್ ಕ್ವೆಶ್ಚನ್ ಹೀಗಿದೆ: ಇಂಡಿಯಾ ಈಸ್ ವೆಂಚರಿಂಗ್ ಇನ್ ಟು ಮ್ಯಾನ್ಡ್ ಸ್ಪೇಸ್ ಮಿಷನ್. ವಾಟ್ ಆರ್ ದ ಆಬ್ಸ್ಟಕಲ್ಸ್ ಇನ್ ಲಾಂಚಿಂಗ್ ಎ ಮ್ಯಾನ್ಡ್ ಸ್ಪೇಸ್ ಮಿಷನ್? ವಾಟ್ ಈಸ್ ಇಟ್ ಸಿಗ್ನಿಫಿಕೆನ್ಸ್? ಎಕ್ಸಾಮಿನ್ ಕ್ರಿಟಿಕಲಿ. ಈ ಪ್ರಶ್ನೆಯಲ್ಲಿ ಮ್ಯಾನ್ಡ್ ಸ್ಪೇಸ್ ಮಿಷನ್ ಅಂದರೆ ಗಗನಯಾನ್ ಬಗ್ಗೆ ಕೇಳ್ತಾ ಇದ್ದಾರೆ. ಇದನ್ನು ಲಾಂಚ್ ಮಾಡೋದಕ್ಕೆ ಏನೇನು ಸವಾಲುಗಳಿದೆ ಅನ್ನೋದನ್ನು ಕೇಳ್ತಾ ಇದ್ದಾರೆ. ಇಲ್ಲಿ ಎಕ್ಸಾಮಿನ್ ಕ್ರಿಟಿಕಲಿ ಅಂತ ಕೊಟ್ಟಿದ್ದಾರೆ. ಎಕ್ಸಾಮಿನ್ ಅಂತ ಅಂದರೆ ಡೆಪ್ತಲ್ಲಿ ಪರೀಕ್ಷೆ ಮಾಡಿ ನೋಡುವಂಥದ್ದು. ಕ್ರಿಟಿಕಲಿ ಅಂತಂದರೆ ಪ್ರೋಸ್ ಆ್ಯಂಡ್ ಕಾನ್ಸ್ ಅಂದರೆ ಪಾಸಿಟಿವ್ ನೆಗೆಟಿವ್ ಎರಡೂ ಹೇಳುವಂಥದ್ದು. ಹಾಗಾಗಿ ಒಂದು ಮ್ಯಾನ್ಡ್ ಸ್ಪೇಸ್ ಮಿಷನ್ನ ಲಾಂಚ್ ಮಾಡಬೇಕು ಅಂತಂದರೆ ಅದರಲ್ಲಿ ಏನು ಸವಾಲುಗಳಿದೆ, ಆ ಸವಾಲುಗಳಿಗೆ ಭಾರತ ಹೇಗೆ ಪ್ರಿಪೇರ್ ಆಗ್ತಾ ಇದೆ, ಈ ಸ್ಪೇಸ್ ಮಿಷನ್ನ ಸಿಗ್ನಿಫಿಕೆನ್ಸ್ ಏನು, ಇದರ ಪ್ರಾಮುಖ್ಯತೆ ಏನು ಅನ್ನೋದನ್ನ ನೀವು ಬರೀಬೇಕಾಗತ್ತೆ. ಪ್ರಶ್ನೆಯಲ್ಲಿ ಮ್ಯಾನ್ಡ್ ಸ್ಪೇಸ್ ಮಿಷನ್ ಬಗ್ಗೆ ಕೇಳಿರೋದ್ರಿಂದ ಉತ್ತರದ ಆರಂಭದಲ್ಲೇ ಗಗನಯಾನ್ ಅಂದರೆ ಏನು ಅಂತ ಹೇಳಬೇಕಾಗತ್ತೆ. ಗಗನಯಾನ್ ಅನ್ನುವಂಥದ್ದು ಭಾರತದ ಒಂದು ಮಹತ್ವಾಕಾಂಕ್ಷೆಯ ಇಂಡಿಜಿನಿಯಸ್ ಮಿಷನ್. ಭಾರತದ ಅಸ್ಟ್ರಾನಾಟ್ಸನ್ನು ಸ್ಪೇಸ್ಗೆ ಕಳಿಸುವಂಥದ್ದು. 2022 ಅಷ್ಟೊತ್ತಿಗೆ 3 ಅಸ್ಟ್ರಾನಾಟ್ಸನ್ನು 7 ದಿನಕ್ಕೆ ನಾವು ಕಳಿಸ್ಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ಮುಂದುವರಿಸ್ತಾ ಇಂಥ ಒಂದು ಆಂಬಿಷಿಯಸ್ ಮಿಷನ್ನ ಕಂಪ್ಲೀಟ್ ಮಾಡಬೇಕು ಸಕ್ಸಸ್ಫುಲಿ ಅಂತಂದರೆ ಇದಕ್ಕೆ ಏನೇನು ಸವಾಲುಗಳಿದೆ ಅಂತ ಬರಿತಾ ಹೋಗಬೇಕು. ನಾವು ಮನುಷ್ಯರನ್ನು ಬಾಹ್ಯಾಕಾಶಕ್ಕೆ ಕಳಿಸ್ತಾ ಇದ್ದೀವಿ ಅಂತಂದರೆ ಮನುಷ್ಯರು ಆ 7 ದಿನ ಸ್ವಾಸ್ಥ್ಯವನ್ನು ಕಾಪಾಡ್ಕೊಂಡಿರ್ಬೇಕಾಗತ್ತೆ ಹಾಗೂ ಅವರ ಕೆಲಸವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಅದಕ್ಕೆ ಬೇಕಾಗುವಂಥ ಟ್ರೈನಿಂಗನ್ನು ನಾವು ಆಸ್ಟ್ರೋನಾಟ್ಸ್ಗೆ ಕೊಡಬೇಕಾಗತ್ತೆ. ನಾವು ಕೇವಲ ಇಲ್ಲಿ ತನಕ ಲಾಂಚ್ ಮಾಡೋದ್ರ ಬಗ್ಗೆ ಫೋಕಸ್ ಇರ್ತಾ ಇತ್ತು ಸ್ಪೇಸ್ ತಂತ್ರಜ್ಞಾನದಲ್ಲಿ. ಆದರೆ ನಾವು ಮನುಷ್ಯರನ್ನು ಬಾಹ್ಯಾಕಾಶಕ್ಕೆ ಕಳಿಸ್ತಾ ಇದ್ದೀವಿ ಅಂತಂದರೆ ಎಂಟ್ರಿ ಮುಖ್ಯ ಆಗುತ್ತೆ. ಅಂದರೆ ಅವ್ರನ್ನ ನಾವು ವಾಪಸ್ ಕರ್ಕೋಬೇಕಲ್ವಾ. ನಾವು ಮನುಷ್ಯರನ್ನು ಸ್ಪೇಸ್ಗೆ ಕಳಿಸ್ತಾ ಇದ್ದೀವಿ ಅಂತಂದರೆ ಅಷ್ಟು ವೆಯ್ಟನ್ನು, ಪೇಲೋಡನ್ನು ತೊಗೊಳಕ್ಕೆ ಆಗಬೇಕು ಆ ಲಾಂಚ್ ವೆಹಿಕಲ್ಗೆ. ಹಾಗೂ ಆ ಲಾಂಚ್ ವೆಹಿಕಲ್ 100% ರಿಲಯಬಲ್ ಇರಬೇಕು. ಸ್ಪೇಸಲ್ಲಿ ಇದ್ದಾಗ ಸ್ಪೇಸ್ ಡೆಬ್ರಿಸಿಂದ ಈ ಮಿಷನನ್ನು ಕಾಪಾಡ್ಕೋಬೇಕಾಗತ್ತೆ. ಏನಾದ್ರು ಎಮರ್ಜೆನ್ಸಿ ಬಂದರೆ ಎಸ್ಕೇಪ್ ಸಿಸ್ಟಮ್ ಕೂಡ ರಚನೆ ಮಾಡಬೇಕಾಗತ್ತೆ. ಇಷ್ಟೆಲ್ಲ ಸವಾಲುಗಳಿದ್ರೂ ಭಾರತ ಸಕ್ಷಮವಾಗಿ ತಯಾರಿಯನ್ನು ನಡೆಸ್ತಾ ಇದೆ. ಮ್ಯಾನ್ಡ್ ಸ್ಪೇಸ್ ಮಿಷನ್ಗಿಂತ ಮುಂಚೆ 2 ಅನ್ಮ್ಯಾನ್ಡ್ ಮಾಡ್ಯೂಲ್ನ ಕಳಿಸಲಾಗುತ್ತೆ. ಕಳಿಸುವಂಥ ಅಸ್ಟ್ರೋನಾಟ್ಸ್ಗೆ ಬೇಕಾಗುವಂಥ ಮೆಡಿಕಲ್ ಹಾಗೂ ಫಿಸಿಕಲ್ ಟ್ರೈನಿಂಗ್ನ ರಷ್ಯಾದಲ್ಲಿ ಕೊಡಲಾಗ್ತಾ ಇದೆ. ಅದರ ನಂತರ ಅವ್ರಿಗೆ ಟ್ರೈನಿಂಗ್ ಕೊಡೋದಕ್ಕೆ ಭಾರತದಲ್ಲಿ ಕೂಡ ತಯಾರಿ ಮಾಡಲಾಗ್ತಾ ಇದೆ. ಹೀಗೆ ಸವಾಲುಗಳಿಗೆ ಭಾರತ ತಯಾರಿಯನ್ನು ಮಾಡ್ತಾ ಇದೆ. ಆದರೆ ಈಗ ಪ್ರಸ್ತುತ ಕೋವಿಡ್-19 ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಸವಾಲುಗಳು ಇನ್ನೂ ಹೆಚ್ಚಾಗಿದೆ. ಅನ್ಮ್ಯಾನ್ಡ್ ಸ್ಪೇಸ್ ಮಾಡ್ಯೂಲ್ನ ನಾವು ಸಮಯಕ್ಕೆ ಸರಿಯಾಗಿ ಕಳ್ಸೋಕ್ಕಾಗ್ತಾ ಇಲ್ಲ. ಟ್ರೈನಿಂಗ್ ಕೂಡ ಇನ್ನೂ ಡಿಲೇ ಆಗ್ಬೋದು. ಹೀಗೆ ನಾನಾ ರೀತಿಯ ಸಮಸ್ಯೆಗಳು ಉಂಟಾಗ್ತಾ ಇದೆ. ಅದ್ರ ಬಗ್ಗೆ ಎಲ್ಲ ನೀವು ವಿವರವಾಗಿ ಬರೀಬೇಕಾಗತ್ತೆ. ಈ ಪ್ರಶ್ನೆಯ 2ನೇ ಭಾಗ, ವಾಟ್ ಈಸ್ ಇಟ್ಸ್ ಸಿಗ್ನಿಫಿಕೆನ್ಸ್? ಗಗನಯಾನ್ ಯಶಸ್ವಿಯಾಗಿ ಸಂಪೂರ್ಣಗೊಂಡ್ರೆ ಭಾರತ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಮಿಷನ್ ಮಾಡಿರುವಂಥ ದೇಶಗಳಲ್ಲಿ 4ನೇ ದೇಶ ಆಗಿರುತ್ತೆ ಜಗತ್ತಿನಾದ್ಯಂತ. ಸ್ಪೇಸ್ ಮಿಷನ್ಗೆ ಸಂಬಂಧಪಟ್ಟಂತೆ ಇಂಡಸ್ಟ್ರೀಸ್ಗೆ ಬೂಸ್ಟ್ ಸಿಗುತ್ತೆ, ಉತ್ತೇಜನ ಸಿಗುತ್ತೆ, ಎಂಪ್ಲಾಯ್ಮೆಂಟ್ ಸಿಗುತ್ತೆ. ನಾವು ತಂತ್ರಜ್ಞಾನವನ್ನು ಸ್ಪೇಸಲ್ಲಿ ಟೆಸ್ಟ್ ಮಾಡೋಕ್ಕೆ ಸಾಧ್ಯ ಆಗಿರೋದ್ರಿಂದ ಹೊಸ ತಂತ್ರಜ್ಞಾನಗಳನ್ನ ನಾವು ಕಂಡುಹಿಡಿಬೋದು. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲೂ ಕೂಡ ನಾವು ಅಭಿವೃದ್ಧಿಯನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಏನು ಸಂಸ್ಥೆಗಳಿದೆ ಭಾರತಕ್ಕೆ ಅವೆಲ್ಲವನ್ನೂ ನಾವು ಪ್ರಮೋಟ್ ಮಾಡಿದಾಗೆ ಆಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ಪೇಸ್ ಇಂಡಸ್ಟ್ರಿಯಲ್ಲಿ ಭಾರತವನ್ನು ಒಂದು ಕೀ ಪೊಸಿಷನ್ಗೆ ಗಗನಯಾನ್ನ ಯಶಸ್ಸು ತೊಗೊಂಡು ಹೋಗುತ್ತೆ. ಪ್ರಶ್ನೆಯ 2ನೇ ಭಾಗದ ಉತ್ತರದ ನಂತರ ನೀವು ಕನ್ಕ್ಲೂಷನಲ್ಲಿ ಹೇಗೆ ಗಗನಯಾನ್ ಯಶಸ್ವಿಯಾದರೆ ಭಾರತದ ಮಹತ್ವಾಕಾಂಕ್ಷೆ ಪೂರ್ಣ ಆಗುತ್ತೆ, ಇದಕ್ಕೆ ಕ್ಷಮತೆ ಭಾರತಕ್ಕಿದೆ, ಹಾಗಾಗಿ ಇದನ್ನು ಯಶಸ್ವಿಯಾಗಿ ಮಾಡುವಂಥ ಎಲ್ಲ ಪ್ರಯತ್ನ ಭಾರತ ಮಾಡಬೇಕು ಅಂತ ನೀವು ಕನ್ಕ್ಲೂಡ್ ಮಾಡ್ಬೋದು. ನಾವು ಕಳೆದ 2 ದಿನದಿಂದ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಕ್ವೆಶ್ಚನ್ಸನ್ನು ಚರ್ಚೆ ಮಾಡ್ತಾ ಇದ್ದೀವಿ. ನಿನ್ನೆಯ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಇಂಡಿಯನ್ ಸೈಂಟಿಸ್ಟ್ ಯಾರು ಜಗತ್ತಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅವರ ಬಗ್ಗೆ ಕೇಳುವಂಥ ಚಾನ್ಸಸ್ ಜಾಸ್ತಿ ಇದೆ ಟ್ರೆಂಡ್ ಅನಾಲಿಸಿಸ್ನ ನೋಡಿದರೆ. ಸೊ ಅದ್ರ ಬಗ್ಗೆ ನೋಟ್ಸ್ ಮಾಡಿಟ್ಕೊಂಡಿರಿ. ಸ್ಪೇಸ್ ಆ್ಯಂಡ್ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಹೈಪರ್ಸೋನಿಕ್ ತಂತ್ರಜ್ಞಾನದ ಬಗ್ಗೆ ತಿಳ್ಕೊಂಡಿಟ್ಕೊಂಡಿರಿ. ಈ ಗಗನಯಾನ್ ಮಿಷನ್ ಕೂಡ ಈ ವರ್ಷದ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ.
ಕೊರೋನಾ ವೈರಸ್ಗೆ ಸಂಬಂಧಪಟ್ಟಂತೆ ಗವರ್ನೆನ್ಸಲ್ಲಿ ನಿಮಗೆ ಕ್ವೆಶನ್ ಬರ್ಬೋದು. ಅಂದರೆ ಹೆಲ್ತ್ ಕ್ರೈಸಿಸ್ ಬಂದಾಗ ಸರ್ಕಾರ ಏನು ಸ್ಟೆಪ್ಸ್ ತಗೋತು, ಏನು ತಗೋಬೋದಿತ್ತು ಅಂತ ಬರ್ಬೋದು. ಅಥವಾ ವ್ಯಾಕ್ಸಿನ್ ಡೆವಲಪ್ಮೆಂಟ್ ಬಗ್ಗೆ ಕ್ವೆಶನ್ ಬರ್ಬೋದು. ಕೊರೋನಾ ವೈರಸ್ಗೆ ಸಂಬಂಧಪಟ್ಟಂತೆ ಬಯಾಲಜಿ ಕ್ವೆಶನ್ ಬರ್ಬೋದು. ಸೊ ಇದಕ್ಕೂ ಕೂಡ ನೀವು ತಯಾರಾಗಿರಿ. ಇನ್ನು ಫೇವ್ರೇಟ್ ಟಾಪಿಕ್ಸ್ ಏನಿದ್ದಾವೆ, ಕೊರೋನಾ ವೈರಸ್ಗೆ ಸಂಬಂಧಪಟ್ಟಂತೆ RT-PCR, ಈ ಬಯೋಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಟಾಪಿಕ್ಸ್, IT, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನ್ಯಾನೋ ಟೆಕ್ನಾಲಜಿ, ಇದ್ರ ಬಗ್ಗೆ ಕೂಡ ನೀವು ತಯಾರು ಮಾಡಿ ಇಟ್ಕೊಂಡಿರಿ. ಈಗ ನಾವು ಜನರಲ್ ಸ್ಟಡೀಸ್ ಪೇಪರ್ 3 ಕೆಳಗೆ ವಿಜ್ಞಾನ ಹಾಗೂ ತಂತ್ರಜ್ಞಾನದ ನಂತರ ಇಂಡಿಯನ್ ಎಕಾನಮಿ ಆ್ಯಂಡ್ ಅಗ್ರಿಕಲ್ಚರ್ ಈ ವಿಷಯಗಳ ಬಗ್ಗೆ ಪ್ರಶ್ನೆಯನ್ನು ಚರ್ಚೆ ಮಾಡೋಣ. ಇವತ್ತಿನ ಮೊದಲನೇ ಪ್ರಶ್ನೆ, ಹೌ ಫಾರ್ ಇಸ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಹೆಲ್ಪ್ಫುಲ್ ಇನ್ ಸಸ್ಟೈನಿಂಗ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್? ಕೃಷಿಯ ಉತ್ಪಾದನೆಯನ್ನು ಉಳಿಸ್ಕೊಳ್ಳೋದಕ್ಕೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅನ್ನುವಂಥ ಕೃಷಿ ಪದ್ಧತಿಯಿಂದ ಎಷ್ಟು ಸಹಾಯ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಈ ಪ್ರಶ್ನೆಗೆ ನಾವು 2 ಅಪ್ರೋಚನ್ನು ತಗೋಬೋದು. ಈ ಪ್ರಶ್ನೆಯಲ್ಲಿ 2 ಕೀ ಫ್ರೇಸಸ್ ಇದೆ, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಹಾಗೂ ಸಸ್ಟೈನಿಂಗ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್. ಇಲ್ಲ ನೀವು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ನ ಡಿಫೈನ್ ಮಾಡ್ತಾ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೇಗೆ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಸಸ್ಟೈನ್ ಆಗ್ತಾ ಇದೆ ಅದರಿಂದ ಅಂತ ಬರಿತಾ ಹೋಗ್ಬೋದು. ಅಥವಾ ಕೃಷಿಯ ಉತ್ಪಾದಕತೆ ಏನಿದೆ ಅದು ಸುಸ್ಥಿರವಾಗಿರುವಂಥದ್ದು, ಸಸ್ಟೈನ್ ಆಗುವಂಥದ್ದು ಎಷ್ಟು ಮುಖ್ಯ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ನಂತರ ಅದರಿಂದ ನೀವು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮಿಂದ ಹೇಗೆ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಸಸ್ಟೈನ್ ಮಾಡ್ಬೋದು ಅಂತ ಬರಿತಾ ಹೋಗ್ಬೋದು. ನಾವಿಲ್ಲಿ 2ನೇ ಅಪ್ರೋಚನ್ನು ಬಳಸ್ತಾ ಇದ್ದೀವಿ. ಪ್ರಸ್ತುತ ಭಾರತದಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಆ ಜನಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ಸೊ ಅವರಿಗೆಲ್ಲ ಒಳ್ಳೆ ಗುಣಮಟ್ಟದ ಹಾಗೂ ಎಲ್ಲರಿಗೂ ಸಿಗೋ ಹಾಗೆ ಫುಡ್ ಗ್ರೈನ್ಸ್ನ ನಾವು ಬೆಳಿತಾನೆ ಇರಬೇಕು. ಅದರ ಜೊತೆಗೆ ನಾವು ಕೃಷಿಗೆ ಸಂಬಂಧಪಟ್ಟಂತೆ ನೈಸರ್ಗಿಕ ಸಂಪನ್ಮೂಲಗಳನ್ನ ಕೂಡ ರಕ್ಷಣೆ ಮಾಡ್ತಾ ಇರಬೇಕು. ರೂರಲ್ ಎಕಾನಮಿ ಸರಿಯಾಗಿ ರನ್ ಆಗಬೇಕು ಅಂತಂದರೆ ಕೃಷಿಯ ಇನ್ಕಮ್ ಏನಿದೆ, ಪ್ರತಿ ರೈತನ ಆದಾಯ ಕೂಡ ಒಂದು ಸುಸ್ಥಿರವಾಗಿ ನಡೀತಾ ಇರಬೇಕು. ಇದೆಲ್ಲ ಆಗಬೇಕು ಅಂತಂದರೆ ಕೃಷಿಯ ಉತ್ಪಾದಕತೆಯನ್ನು ನಾವು ಉಳಿಸ್ಕೋಬೇಕು ಹಾಗೂ ಬೆಳೆಸ್ಕೋಬೇಕು. ಇದನ್ನೇ ನಾವು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮಿಂದ ಗಳಿಸ್ಕೋಬೋದು. ಸೊ ನೀವು ಕ್ವೆಶನ್ಗೆ ಆನ್ಸರನ್ನು ಹೀಗೆ ಇಂಟ್ರೊಡಕ್ಷನಲ್ಲಿ ಆರಂಭ ಮಾಡಿ ಇದರಿಂದ ಮೇನ್ ಪಾರ್ಟ್ ಆಫ್ ದ ಆನ್ಸರ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಬಗ್ಗೆ ಬರಿತಾ ಹೋಗ್ಬೋದು. ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂದರೆ ಏನು? ಇಟ್ ಈಸ್ ಎ ಸಸ್ಟೈನಬಲ್ ಸಿಸ್ಟಮ್ ವಿಚ್ ಫೋಕಸಸ್ ಆನ್ ಇನ್ಕ್ರೀಸಿಂಗ್ ಫಾರ್ಮ್ ಪ್ರೊಡಕ್ಟಿವಿಟಿ ಬೈ ಇನ್ಕ್ರೀಸಿಂಗ್ ಡೈವರ್ಸಿಫಿಕೇಶನ್, ರಿಸೋರ್ಸ್ ಇಂಟಿಗ್ರೇಷನ್ ಆ್ಯಂಡ್ ಕ್ರಿಯೇಟಿಂಗ್ ಮಾರ್ಕೆಟಿಂಗ್ ಲಿಂಕೇಜಸ್. ಈ ಒಂದು ಸ್ಟೇಟ್ಮೆಂಟ್ ಒಳಗೇನೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂದರೆ ಏನು ಅಂತ ತುಂಬ ಸ್ಪಷ್ಟವಾಗಿ ನಮಗೆ ತಿಳಿದು ಬರುತ್ತೆ. ಸೊ ಇದರಲ್ಲಿ ಏನೇನು ಮೆನ್ಷನ್ ಆಗಿದೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ಕೋತಾ ನೀವು ಮುಂದೆ ಹೋಗಬೇಕು. ಈ ಕೃಷಿ ಪದ್ಧತಿಯೊಳಗೆ ಕೃಷಿಯ ಜೊತೆಗೆ ಅಂದರೆ ಬೆಳೆಯನ್ನು ಬೆಳೆಯೋದ್ರ ಜೊತೆಗೆ ಲೈಫ್ ಸ್ಟಾಕ್ ಆ್ಯಕ್ಟಿವಿಟೀಸ್, ಅದು ಯಾವುದೇ ರೀತಿ ಆಗಿರ್ಬೋದು, ಡೈರಿ ಆಗಿರ್ಬೋದು, ಫಿಶಿಂಗ್ ಇರ್ಬೋದು, ಸೆರಿಕಲ್ಚರ್ ಇರ್ಬೋದು, ಆ ನಿರ್ದಿಷ್ಟ ಜಾಗ್ರಫಿಕಲ್ ಪ್ಲೇಸ್ಗೆ ಸರಿ ಹೊಂದುವಂಥದ್ದು, ಆ ರೈತನಿಗೆ ಸರಿ ಹೊಂದುವಂಥದ್ದು, ಅವನ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ಗೆ ಸರಿ ಹೊಂದುವಂಥದ್ದು, ಅವನಿಗೆ ತಕ್ಕಂಥ ಒಂದು ಆ್ಯಕ್ಟಿವಿಟೀಸ್ನ ಕೃಷಿಯ ಜೊತೆಗೆ ಮಾಡಿದಾಗ ಹಾಗೂ ಅವನ ಭೂಮಿಗೆ ಸರಿ ಹೋಗುವಂಥ ಕ್ರಾಪನ್ನು ಬೆಳೆದಾಗ, ಅಂದರೆ ಯಾವ ಬೆಳೆಯನ್ನು ಬೆಳಿಬೇಕು ಅಂತಂದರೆ ಅಲ್ಲಿ ರಿಸೋರ್ಸಸ್ ಸರಿಯಾಗಿ ಮ್ಯಾನೇಜ್ ಆಗೋ ಹಾಗೆ, ಅಲ್ಲಿರುವಂಥ ನೀರನ್ನು ದಕ್ಷತೆಯಿಂದ ಉಪಯೋಗಿಸ್ಕೊಳ್ಳೋ ಹಾಗೆ ಭೂಮಿಯಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ನ ಸರಿಯಾಗಿ ಬಳಸ್ಕೊಳ್ಳೋ ರೀತಿಯಲ್ಲಿ ಒಂದು ಬೆಸ್ಟ್ ಕ್ರಾಪ್ ಕಾಂಬಿನೇಷನ್ನ ಡಿಸೈಡ್ ಮಾಡಿ ಅದನ್ನು ಬೆಳೆದು ನಂತರ ಲೈಫ್ ಸ್ಟಾಕ್ ಆ್ಯಕ್ಟಿವಿಟೀಸ್ ಕೂಡ ಜೊತೆಗೆ ಮಾಡುವಂಥದ್ದು. ಇಲ್ಲಿ ಏನಾಗುತ್ತೆ ಅಂದರೆ ಫಾರ್ಮಿಂಗಿಂದ, ಕೃಷಿಯಿಂದ ಏನು ವೇಸ್ಟ್ ಇರುತ್ತೆ ಅದನ್ನು ಲೈಫ್ ಸ್ಟಾಕ್ ಆ್ಯಕ್ಟಿವಿಟೀಸ್ಗೆ ಫೀಡಾಗಿ ಉಪಯೋಗಿಸ್ಕೋಬೋದು. ಹಾಗೆ ಲೈಫ್ ಸ್ಟಾಕ್ ಆ್ಯಕ್ಟಿವಿಟೀಸಿಂದ, ಡೊಮೆಸ್ಟಿಕ್ ಅನಿಮಲ್ಸಿಂದ ಏನು ವೇಸ್ಟ್ ಜನ್ರೇಟ್ ಆಗುತ್ತೆ ಅದನ್ನು ಮ್ಯಾನ್ಯೂರ್ ಆಗಿ ಬೆಳೆಸ್ಕೋಬೋದು ಕೃಷಿಯಲ್ಲಿ. ಇದೇ ರೀತಿಯಲ್ಲಿ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ನ ಬೇರೆ ಉದಾಹರಣೆಗಳನ್ನ ಕೊಡ್ತಾ ಹೇಗೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ನಮಗೆ ಉಪಯುಕ್ತವಾಗಿದೆ ಅಂತ ಬರಿತಾ ಹೋಗ್ಬೋದು. ಭಾರತದಲ್ಲಿ 86% ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್ ಇದ್ದಾರೆ ಒಟ್ಟು ಇರೋ ರೈತರಲ್ಲಿ. ಸೊ ಇವರಿಗೆ ಕಮ್ಮಿ ಲ್ಯಾಂಡ್ ಇರುತ್ತೆ, ಇವರಿಗೆ ಮಾನ್ಸೂನ್ ಮೇಲೆ ತುಂಬ ಡಿಪೆಂಡೆಂಟ್ ಆಗಿದ್ದಾರೆ. ಸೊ ಕೇವಲ ಕೃಷಿ ಮೇಲೆ ಡಿಪೆಂಡ್ ಆಗೋದ್ರಿಂದ ಏನಾಗ್ತಾ ಇದೆ, ಅವರ ಆದಾಯದ ಮೇಲೆ ಅದು ಎಫೆಕ್ಟ್ ಆಗ್ತಾ ಇದೆ. ಈ ರೀತಿ ಇನ್ನೊಂದು ಎಕನಾಮಿಕ್ ಆ್ಯಕ್ಟಿವಿಟಿ ಮಾಡ್ತಾ ಇರೋದ್ರಿಂದ, ಲೈಫ್ ಸ್ಟಾಕ್ ಇರಲಿ, ಫಿಶಿಂಗ್ ಇರಲಿ, ಸೆರಿಕಲ್ಚರ್ ಇರಲಿ, ಇದೆಲ್ಲದರಿಂದ ಏನಾಗುತ್ತೆ, ಅವರ ಆದಾಯಕ್ಕೆ ಒಂದು ಸಹಾಯ ಆಗುತ್ತೆ. ಹಾಗೆ ಒಂದು ಆ್ಯಕ್ಟಿವಿಟಿ ಇನ್ನೊಂದು ಆ್ಯಕ್ಟಿವಿಟಿಗೆ ಹೆಲ್ಪ್ ಮಾಡ್ತಾ ಇರೋದ್ರಿಂದ ಕಾಸ್ಟ್ ಕಮ್ಮಿ ಆಗುತ್ತೆ, ಅವನ ಆದಾಯ ಜಾಸ್ತಿ ಆಗುತ್ತೆ, ಹಾಗೆ ಭೂಮಿಯ ಉತ್ಪಾದಕತೆ ಕೂಡ ಜಾಸ್ತಿ ಆಗುತ್ತೆ. ನಮ್ಮ ನೈಸರ್ಗಿಕ ಸಂಪನ್ಮೂಲಗಳನ್ನ ದಕ್ಷತೆಯಿಂದ ಉಪಯೋಗಿಸ್ಕೊಳ್ಳೋ ಹಾಗಾಗುತ್ತೆ. ಇದೇ ರೀತಿಯಲ್ಲಿ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಕೆಳಗೆ ಏನೇನು ಮಾಡ್ಬೋದು ಹಾಗೂ ಅದರಿಂದ ಏನು ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ವಿಸ್ತಾರವಾಗಿ ಬರೆದು ನಂತರ ಕನ್ಕ್ಲೂಷನಲ್ಲಿ ನಾವು ಹೇಗೆ ಇಂಟ್ರೊಡಕ್ಷನಲ್ಲಿ ಈಗಾಗಲೇ ಹೇಳಿದ್ದೀವಿ ಕೃಷಿಯ ಉತ್ಪಾದಕತೆಯನ್ನು ಸಸ್ಟೈನ್ ಮಾಡೋದು ಎಷ್ಟು ಮುಖ್ಯ ಅಂತ. ಹಾಗೆ ಭಾರತದ ಗುರಿ ಏನು, ಫಾರ್ಮರ್ಸ್ ಇನ್ಕಮನ್ನು 2022 ಅಷ್ಟೊತ್ತಿಗೆ ಡಬಲ್ ಮಾಡೋದು. ಈ ಗುರಿಯನ್ನು ಮುಟ್ಟಕ್ಕೆ ಕೂಡ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಭಾರತಕ್ಕೆ ಸಹಾಯ ಮಾಡುತ್ತೆ ಅಂತ ನೀವು ಕನ್ಕ್ಲೂಡ್ ಮಾಡ್ಬೋದು. ಆದರೆ ಇಲ್ಲಿ ನೀವು ಗಮನಿಸಬೇಕಾಗಿರುವಂಥದ್ದು ಏನಂದರೆ, ಕ್ವೆಶ್ಚನಲ್ಲಿ ಸಸ್ಟೈನಿಂಗ್ ಅಗ್ರಿಕಲ್ಚರ್ ಇನ್ಕಮ್ ಬಗ್ಗೆ ಕೇಳಿಲ್ಲ, ಅಗ್ರಿಕಲ್ಚರ್ ಪ್ರೊಡಕ್ಷನ್ ಬಗ್ಗೆ ಕೇಳಿದ್ದಾರೆ.
ಸೊ ಆನ್ಸರ್ನ ಬರಿತಾ ಇರ್ಬೇಕಾದ್ರೆ ನೀವು ಪ್ರತಿ ಹಂತದಲ್ಲೂ ಜ್ಞಾಪಕ ಇಟ್ಕೊಂಡಿರಿ. ಇನ್ಕಮ್ ಬಗ್ಗೆ ಫೋಕಸ್ ಮಾಡಬೇಡಿ, ಹೇಗೆ ಕೃಷಿಯ ಉತ್ಪಾದಕತೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ. ಅಂದರೆ ನೈಸರ್ಗಿಕ ಸಂಪನ್ಮೂಲಗಳನ್ನ ನಾವು ದಕ್ಷತೆಯಿಂದ ಉಪಯೋಗಿಸಿದಾಗ ನಾಳೆ ಕೂಡ ನಾವು ಅದನ್ನು ಪ್ರೊಡಕ್ಟಿವಿಟಿಯಿಂದ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದೇ ಭೂಮಿ ಮೇಲೆ. ಕೇವಲ ಕೃಷಿಯ ಆದಾಯ ಜಾಸ್ತಿ ಆಗುತ್ತೆ ಅನ್ನೋ ಪಾಯಿಂಟ್ ಮೇಲೆ ನಿಲ್ಲಿಸಬೇಡಿ. ಕೃಷಿಯ ಆದಾಯ ಜಾಸ್ತಿ ಆದರೆ ಮತ್ತೆ ಅದೇ ರೈತ ಅದನ್ನು ಮತ್ತೆ ಭೂಮಿ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಕೂಡ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಸಸ್ಟೈನ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ನೀವು ಆನ್ಸರ್ನ ಬರಿಬೇಕಾದ್ರೆ ಪ್ರತಿ ಹಂತದಲ್ಲೂ ಪ್ರಶ್ನೆ ಏನು ಅನ್ನೋದನ್ನು ನೆನಪಿಸ್ಕೋತಾ ಬರಿಬೇಕಾಗತ್ತೆ. ಏನು ಕೇಳ್ತಾ ಇದ್ದಾರೆ ಅದರಿಂದ ಡಿವಿಯೇಟ್ ಆಗೋದ್ರಿಂದ ನಿಮಗೆ ಎಷ್ಟು ಮಾರ್ಕ್ಸ್ ಬರಬೇಕು ಅದು ಬರೋದಿಲ್ಲ. ಕೇವಲ ಆನ್ಸರ್ನ ಬರೆಯೋದಲ್ಲ, ಅವರು ಕೇಳ್ತಾ ಇರೋವಂಥ ಪ್ರಶ್ನೆಗೆ ಸರಿಯಾದ ಆನ್ಸರ್ ಬರೆಯೋದಿಲ್ಲ ಮುಖ್ಯ ಅನ್ನೋದನ್ನು ಯಾವಾಗಲೂ ನೆನ್ಪಿಟ್ಕೊಂಡಿರಿ. ಇವತ್ತಿನ ಎರಡನೇ ಪ್ರಶ್ನೆ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಈಸ್ ಅನ್ ಎಫೆಕ್ಟಿವ್ ವೇ ಟು ಇನ್ಸುಲೇಟ್ ಫಾರ್ಮರ್ಸ್ ಆ್ಯಂಡ್ ಇನ್ಕ್ರೀಸ್ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ, ಕ್ರಿಟಿಕಲಿ ಅನಲೈಸ್. ಇಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ಅದನ್ನು ಕ್ರಿಟಿಕಲಿ ಅನಲೈಸ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಕ್ರಿಟಿಕಲಿ ಅನಲೈಸ್ ಅಂತಂದ್ರೇನು, ಯಾವುದೇ ವಿಷಯದ ಪ್ರೋಸ್ ಆ್ಯಂಡ್ ಕಾನ್ಸ್, ನಾವೇನು ಪಾಸಿಟಿವ್ ಹಾಗೂ ನೆಗೆಟಿವ್ ಸೈಡ್ ಇರುತ್ತೆ ಎರಡನ್ನೂ ಹೇಳಿ ನಿಮ್ಮ ಪ್ರಕಾರ ಯಾವುದು ಜಾಸ್ತಿ ಇದೆ, ಪಾಸಿಟಿವ್ ಸೈಡ್ ಜಾಸ್ತಿ ಇದೆಯಾ ನೆಗೆಟಿವ್ ಸೈಡ್ ಜಾಸ್ತಿ ಇದೆಯಾ, ಎರಡರಲ್ಲಿ ಒಂದನ್ನು ಚೂಸ್ ಮಾಡಿ ಯಾಕೆ ಅಂತ ಬರಿಬೇಕಾಗತ್ತೆ. ಈ ಪ್ರಶ್ನೆಯಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇನ್ಸುಲೇಟ್ ಫಾರ್ಮರ್ಸ್ ಅಂತಂದರೆ ರೈತರನ್ನ ಮಾರ್ಕೆಟ್ ವೇರಿಯೇಷನ್ಸ್ನ ರಕ್ಷಣೆ ಮಾಡುವಂಥದ್ದು. ಇನ್ಕ್ರೀಸಿಂಗ್ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ, ಕೃಷಿಯ ಉತ್ಪಾದಕತೆಯನ್ನು ಜಾಸ್ತಿ ಮಾಡೋದಕ್ಕೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಒಂದು ಪರಿಣಾಮಕಾರಿ ಸಾಧನ ಅಂತ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟನ್ನು ಕ್ರಿಟಿಕಲಿ ಅನಲೈಸ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ನ ವಿಮರ್ಶೆ ಕೂಡ ಮಾಡಬೇಕು, ವಿಶ್ಲೇಷಣೆ ಕೂಡ ಮಾಡಬೇಕು. ಇಲ್ಲಿ MSP ಒಂದು ಎಫೆಕ್ಟಿವ್ ವೇ ಆಗಿದೆಯಾ ಅಥವಾ ಆಗಿಲ್ವಾ, ಯಾಕಾಗಿಲ್ಲ, ಪ್ಲಸ್ ಏನು ಮೈನಸ್ ಏನು, ಪ್ಲಸ್ ಜಾಸ್ತಿ ಇದೆಯಾ ಮೈನಸ್ ಜಾಸ್ತಿ ಇದೆಯಾ ಅಂತ ನೀವು ಹೇಳ್ತಾ ಕನ್ಕ್ಲೂಡ್ ಮಾಡಬೇಕು. ಪ್ರಶ್ನೆಯನ್ನು ಇನ್ನೊಮ್ಮೆ ನೋಡಿ. ಹೌ ಇಸ್ MSP ಅನ್ ಎಫೆಕ್ಟಿವ್ ವೇ ಅಂತ ಯೋಚನೆ ಮಾಡಿ ಪಾಸಿಟಿವ್ಸನ್ನು ಬರೀರಿ. ಹೌ ಇಸ್ MSP ನಾಟ್ ಅನ್ ಎಫೆಕ್ಟಿವ್ ವೇ ಅಂತ ಯೋಚನೆ ಮಾಡಿ ಅದರ ನೆಗೆಟಿವ್ಸನ್ನು ಬರೀರಿ. ಎರಡೂ ಬರೆದ ನಂತರ ಯಾವ ಕಡೆಗೆ ಜಾಸ್ತಿ ತೂಕ ಇದೆ ಅಂತ ಯೋಚನೆ ಮಾಡಿ. MSP ಇಲ್ಲದೆ ಕೂಡ ನಾವು ರೈತರಿಗೆ ರಕ್ಷಣೆ ಮಾಡೋಕ್ಕಾಗತ್ತಾ ಅಂತ ಯೋಚನೆ ಮಾಡಿ, ಅಥವಾ ನೆಗೆಟಿವ್ಸ್ ಇದ್ರೂ ಕೂಡ MSPಯ ಅವಶ್ಯಕತೆ ಇದೆಯಾ, ಈ ಎರಡರಲ್ಲಿ ಯಾವ ಪಕ್ಷ ನೀವು ತಗೋತೀರಾ ಅಂತ ಯೋಚನೆ ಮಾಡಿ ನೀವು ಕನ್ಕ್ಲೂಷನನ್ನು ಕೊಡಿ. ಈ ಉತ್ತರದ ಇಂಟ್ರೊಡಕ್ಷನಲ್ಲಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದರೆ ಏನು ಅಂತ ಹೇಳ್ತಾ ಆರಂಭ ಮಾಡ್ಬೋದು. MSP ಅನ್ನೋದು ಇಟ್ಸ್ ಅ ಫಾರ್ಮ್ ಆಫ್ ಮಾರ್ಕೆಟ್ ಇಂಟರ್ವೆನ್ಷನ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಟು ಇನ್ಶ್ಯೂರ್ ಅಗ್ರಿಕಲ್ಚರಲ್ ಪ್ರೊಡ್ಯೂಸರ್ಸ್ ಎಗೇನ್ಸ್ಟ್ ಎನಿ ಶಾರ್ಪ್ ಫಾಲ್ ಇನ್ ಫಾರ್ಮ್ ಪ್ರೈಸಸ್. ಯಾವುದೇ ಉತ್ತರದಲ್ಲಿ ಡೆಫಿನೇಷನ್ ಬರಿಬೇಕಾದ್ರೆ ನೀವು ಗಮನದಲ್ಲಿ ಇಟ್ಕೋಬೇಕಾಗಿರೋದು ಅದು ಪ್ರಿಸೈಸ್ ಆಗಿರಬೇಕು. ಅಂದರೆ ಅದು 4-5 ಸೆಂಟೆನ್ಸ್ ಆಗಬಾರ್ದು, ಆದಷ್ಟು ಒಂದೇ ಸೆಂಟೆನ್ಸಲ್ಲಿ ಮುಗಿಬೇಕು ಅಥವಾ 2 ಸೆಂಟೆನ್ಸಲ್ಲಿ ಮುಗಿಬೇಕು, ಹಾಗೂ ತುಂಬ ಸ್ಪಷ್ಟತೆಯನ್ನು ಹೊಂದಿರಬೇಕು. ಯಾವುದೇ ಉತ್ತರದಲ್ಲಿ ಇಂಟ್ರೊಡಕ್ಷನ್ ಹಾಗೂ ಕನ್ಕ್ಲೂಷನ್ ಎರಡೂ ಸೇರಿ 20-25% ಆಗಬೇಕು. ಮಿಕ್ಕಿದ 75-80% ಅಷ್ಟು ಮೇನ್ ಪಾರ್ಟ್ ಆಫ್ ದ ಆನ್ಸರ್ ಇರಬೇಕು. ಇಲ್ಲಿ ಚರ್ಚೆ ಮಾಡ್ತಾ ಇರೋಂಥ ಮಿನಿಮಮ್ ಸಪೋರ್ಟ್ ಪ್ರೈಸ್ನ ಗೌರ್ಮೆಂಟ್ ಆಫ್ ಇಂಡಿಯಾ ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಆ್ಯಂಡ್ ಪ್ರೈಸಸ್ ಇದರ ರೆಕಮೆಂಡೇಶನ್ ಮೇರೆಗೆ ಡಿಸೈಡ್ ಮಾಡುತ್ತೆ. ಸೋಯಿಂಗ್ ಸೀಸನ್ನ ಮುಂಚೆನೇ ಅದನ್ನು ಅನೌನ್ಸ್ ಮಾಡಲಾಗುತ್ತೆ. ರೈತನಿಗೆ ಬೆಳೋಕ್ಕಿಂತ ಮುಂಚೆನೇ ಅದರ ಮಿನಿಮಮ್ ಗ್ಯಾರಂಟಿ ಪ್ರೈಸ್ ಅಂತ ಏನು ಕರೀತಾರೆ ಅದು ಗೊತ್ತಿರೋದ್ರಿಂದ ಡಿಸ್ಟ್ರೆಸ್ ಸೇಲ್ಸ್ ಮಾಡೋ ಅವಶ್ಯಕತೆ ಬೀಳೋದಿಲ್ಲ. ಬಂಪರ್ ಪ್ರೊಡಕ್ಷನ್ ಅಂದರೆ ಯಾವುದೋ ಒಂದು ಬೆಳೆ ತುಂಬ ಪ್ರೊಡಕ್ಷನ್ ಆಗಿದೆ ಆ ವರ್ಷ ಅಂತಂದರೆ ಸಾಮಾನ್ಯವಾಗಿ ಅದರ ಪ್ರೈಸ್ ಬೀಳುತ್ತೆ ಸಪ್ಲೈ ಜಾಸ್ತಿ ಆದಾಗ. ಆದರೆ ಮಿನಿಮಮ್ ಗ್ಯಾರಂಟಿ ಪ್ರೈಸ್ ಇಲ್ಲಿ ರೈತನಿಗೆ ಕೊಡ್ತಾರೆ. ಸರ್ಕಾರ ಕೂಡ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಗೆ ಬೇಕಾಗುವಂಥ ಫುಡ್ ಗ್ರೇನ್ಸನ್ನು ಇವರಿಂದ ಪಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇವೇ ಕಾರಣಗಳೇ ಸಮಸ್ಯೆಗಳು ಕೂಡ ಉಂಟು ಮಾಡ್ತಾ ಇದೆ. ರೈತನಿಗೆ ಯಾವ ಬೆಳೆಗೆ ಎಷ್ಟು ಬೆಲೆ ಅಂತ ಮುಂಚೆನೇ ಗೊತ್ತಿರೋದ್ರಿಂದ ಕೆಲವೊಂದು ಕ್ರಾಪ್ಸ್ ಯಾವುದ್ರ ಬೆಲೆ ಜಾಸ್ತಿ ಇರುತ್ತೆ ಅದರ ಓವರ್ ಪ್ರೊಡಕ್ಷನ್ ಆಗ್ತಾ ಇದೆ. ಸರ್ಕಾರ ಕೂಡ ಅದಕ್ಕೆ ಎಷ್ಟು ಅಗತ್ಯ ಇದೆ ಅದಕ್ಕಿಂತ ಜಾಸ್ತಿ ತಗೊಳ್ಳೇಬೇಕಾದ ಸಮಸ್ಯೆ ಉಂಟಾಗ್ತಾ ಇದೆ. ಕೆಲವೊಮ್ಮೆ ರೈತನಿಗೆ ಎಷ್ಟು ಪ್ರೊಡಕ್ಷನ್ ಕಾಸ್ಟ್ ಇರುತ್ತೆ, ಉತ್ಪಾದನೆಯಲ್ಲಿ ಎಷ್ಟು ಅವನಿಗೆ ಹಣ ಖರ್ಚಾಗಿರುತ್ತೆ, ಅದಕ್ಕೆ ಸರಿ ಹೊಂದೋ ಥರ ಗ್ಯಾರಂಟಿ ಪ್ರೈಸ್ ಕೂಡ ಸಿಗೋದಿಲ್ಲ. ಸೊ ನಾವಿಲ್ಲಿ ಪ್ರೋಸ್ ಆ್ಯಂಡ್ ಕಾನ್ಸ್ ಎರಡನ್ನೂ ಚರ್ಚೆ ಮಾಡಿದ್ವಿ. ಇದರ ನಂತರ ನೀವು ಇದರಲ್ಲಿ ಯಾವ ಪಕ್ಷ ತಗೋತೀರಾ ಅನ್ನೋದು ನಿಮ್ಮ ಚಾಯ್ಸ್ ಆಗುತ್ತೆ. ಇಲ್ಲಿ ನಾವು ಯಾವುದೇ ಮಾರ್ಕೆಟ್ ಫ್ರೀಯಾಗಿ ದಕ್ಷತೆಯಿಂದ ನಡಿಬೇಕಂತ ಅಂದರೆ ಯಾವುದೇ ಪ್ರಾಡಕ್ಟ್ನ ಬೆಲೆಯನ್ನು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೇಲೆ ಬಿಡಬೇಕಾಗತ್ತೆ. ಆದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ನ ಮೂಲಕ ನಾವು ಆ ಮಾರ್ಕೆಟನ್ನು ಡಿಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಬೆಲೆಯನ್ನು ನಾವು ಮಾರ್ಕೆಟ್ಗೆ ಡಿಸೈಡ್ ಮಾಡೋಕ್ಕೆ ಬಿಟ್ಟು ರೈತನಿಗೆ ಬೇರೆ ರೀತಿಯ ರಕ್ಷಣೆಯನ್ನು ಕೊಡ್ಬೋದು, MSPಯನ್ನು ಬಿಟ್ಟು ಅಂತ ನೀವು ಕನ್ಕ್ಲೂಷನ್ನು ಕೊಡ್ಬೋದು. ಅಥವಾ ನಮ್ಮ ದೇಶ ಕೃಷಿ ಪ್ರಧಾನವಾಗಿರುವಂಥದ್ದು, ರೈತನಿಗೆ ರಕ್ಷಣೆ ನೀಡುವಂಥದ್ದು ಅತಿ ಮುಖ್ಯವಾಗುತ್ತೆ ಸರ್ಕಾರಕ್ಕೆ. ನಾವು MSPಯನ್ನು ಕೊಡಲಿಲ್ಲ ಅಂತಂದರೆ ರೈತನನ್ನು ಇನ್ನೂ ದುರ್ಬಲ ಸ್ಥಿತಿಗೆ ನಾವು ತಳ್ತಾ ಇದ್ದೀವಿ ಅಂತ ಬರಿಬೋದು. ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಇನ್ನೂ ಎಫೆಕ್ಟ್ ಆಗುತ್ತೆ, ರೂರಲ್ ಎಕಾನಮಿ ಇದರಿಂದ ಎಫೆಕ್ಟ್ ಆಗುತ್ತೆ ಅಂತ ಕೂಡ ಬರಿಬೋದು. ಇವೆರಡರಲ್ಲಿ ಯಾವುದೇ ಪಕ್ಷವನ್ನು ತಗೊಂಡು ನಿಮಗೆ ಸರಿ ಆಗೋ ಥರ ವಿವರವನ್ನು ಕೊಡ್ಬೋದು.
ಇಲ್ಲಿ ಪ್ರಶ್ನೆ ರೈತನ ರಕ್ಷಣೆ ಹಾಗೂ ಕೃಷಿಯ ಉತ್ಪಾದಕತೆ ಇದೆ. ಸೊ ಮೇನ್ ಆನ್ಸರ್ ಬರಿಬೇಕಾದ್ರೆ ಆ ಪಾಯಿಂಟ್ನ ಗಮನದಲ್ಲಿ ಇಟ್ಕೊಂಡು ಬರೆಯೋದನ್ನು ನೀವು ನೆನ್ಪಿಟ್ಕೊಳ್ಳಿ. ಇಲ್ಲಿ ಪ್ರೋಸ್ ಆ್ಯಂಡ್ ಕಾನ್ಸಲ್ಲಿ ಉದಾಹರಣೆಯಾಗಿ ಕೆಲವೊಂದು ಪಾಯಿಂಟ್ಸ್ ಅಷ್ಟೇ ಹೇಳಿದೆ, ಇನ್ನಷ್ಟು ಪಾಯಿಂಟ್ಸ್ನ ನೀವು ಸೇರಿಸ್ಬೇಕಾಗತ್ತೆ. ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್ ಬಗ್ಗೆ, ಮಾನ್ಸೂನ್ ಡಿಪೆಂಡೆನ್ಸಿ ಬಗ್ಗೆ, ಏನು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇದೆ, ಕ್ರಾಪಿಂಗ್ ಪ್ಯಾಟರ್ನ್ ಎಫೆಕ್ಟ್ ಆಗ್ತಾ ಇದೆ, ಕೃಷಿಯನ್ನು ಅನ್ಸಸ್ಟೈನಬಲ್ ಮಾಡ್ತಾ ಇದೆ, ಸರ್ಕಾರಕ್ಕೆ ಫಿಸ್ಕಲ್ ಬರ್ಡನ್ ಜಾಸ್ತಿ ಆಗ್ತಾ ಇದೆ, ಈ ಎಲ್ಲ ಪಾಯಿಂಟ್ಸ್ನ ನೀವು ಸೇರಿಸ್ಬೇಕಾಗತ್ತೆ ಪ್ರೋಸ್ ಆ್ಯಂಡ್ ಕಾನ್ಸಲ್ಲಿ. ಇಂಡಿಯನ್ ಅಗ್ರಿಕಲ್ಚರ್ ಹಾಗೂ ಎಕಾನಮಿಗೆ ಸಂಬಂಧಪಟ್ಟಂತೆ ನಿಮಗೆ ಜಾಸ್ತಿ ಅನಲಿಟಿಕಲ್ ಕ್ವೆಶನ್ಸ್ ಬರುತ್ತೆ. ಸೊ ನೀವು ಪ್ಯಾರಾಗ್ರಾಫ್ನ ಫಾಲೋ ಮಾಡ್ಬೋದು ಪಾಯಿಂಟ್ ವೈಸ್ಗಿಂತ. ಪ್ಯಾರಾಗ್ರಾಫ್ಸು ಕೂಡ ಇಲ್ಲಿ ಪ್ರೋಸ್ ಆ್ಯಂಡ್ ಕಾನ್ಸ್ ಇದೆ. ಒಂದೇ ಪ್ಯಾರಾದಲ್ಲಿ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಬರಿಬೋದು, ಅಥವಾ ಒಂದು ಇಡೀ ಪ್ಯಾರಾಗ್ರಾಫಲ್ಲಿ ಪಾಸಿಟಿವ್ ಬರೆದು ಇನ್ನೊಂದು ಪ್ಯಾರಾಗ್ರಾಫಲ್ಲಿ ನೆಗೆಟಿವ್ ಬರಿಬೋದು. ಈ ವಾರದ ಕಲಾಂ ಮೇನ್ಸ್ ಆನ್ಸರ್ ರೈಟಿಂಗ್ ಪ್ರೋಗ್ರಾಮ್ನ ಇವತ್ತು 3ನೇ ದಿನ ಆಗಿದೆ. ಇವತ್ತಿನ ಪ್ರಾಕ್ಟೀಸ್ ಕ್ವೆಶ್ಚನ್ ಹೀಗಿದೆ: ಡಿಸ್ಕಸ್ ದ ಇಂಪ್ಯಾಕ್ಟ್ ಆಫ್ ಕೋವಿಡ್-19 ಆನ್ ಇಂಡಿಯನ್ ಎಕಾನಮಿ, ಕ್ರಿಟಿಕಲಿ ಎಕ್ಸಾಮಿನ್ ದ ಮೆಷರ್ಸ್ ಟೇಕನ್ ಬೈ ದ ಗವರ್ಮೆಂಟ್ ಟು ಟ್ಯಾಕಲ್ ಇಟ್. ಮುಂಬರುವ ಮೇನ್ಸ್ ಎಕ್ಸಾಮ್ಗೆ UPSC ಹಾಗೂ KPSC ಎರಡಕ್ಕೂ ತುಂಬ ರೆಲೆವೆಂಟ್ ಆಗಿರುವಂಥ ಪ್ರಶ್ನೆ. ಇದಕ್ಕೆ ಉತ್ತರವನ್ನು ಬರೆದು ತಯಾರಾಗಿರಿ. ನಾಳೆಯ ಸಂಚಿಕೆಯಲ್ಲಿ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡೋಣ. ನಾಳೆ ಮತ್ತೆ ಸಿಗೋಣ. ಧನ್ಯವಾದಗಳು.